ಜಾಸ್ತಿ ಇರ್ತದೆ. ಹೊಗೆ ಬಂದಿಲ್ಲ ಅದೇ ಈಗ ಸಮಟೈಮ್ಸ್ ವಾಟರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಡ್ವಾಂಟೇಜು ಜಾಸ್ತಿ. ನೀವು ಒಂದು ಸರಿ ನೋಡಿ ಅಲ್ಲಿ ನೋಡಿ ಪುರಂನಲ್ಲಿ ಒಂದು ನೂತನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಡಾಕ್ಟರ್ ಭಾಸ್ಕರ್ ಮತ್ತು ಡಾಕ್ಟರ್ ವಿನಯ್ ಸೇರಿಕೊಂಡು ಭಾಳ ಸುಸಜ್ಜಿತವಾದಂಥದ್ದು, ಎಲ್ಲ ರೀತಿಯಾದಂಥ ಸೌಲಭ್ಯ ಸೌಕರ್ಯ ಮತ್ತು ಆಪರೇಷನ್ ಥಿಯೇಟ್ರು ಎಲ್ಲವನ್ನೂ ಸಹ ಅವರು ತುಂಬ ಅನುಭವ ಇದೆ. ಹಾಗಾಗಿ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ರೀತಿಯಲ್ಲಿ ಆಸ್ಪತ್ರೆಯನ್ನು ಚಿಕ್ಕದಾಗಿ ತುಂಬ ಸೌಲಭ್ಯಗಳ ರೀತಿಯಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆಸ್ಪತ್ರೆಗಳು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ತುಂಬ ಅವಶ್ಯಕತೆ. ಆರೋಗ್ಯದ ದೃಷ್ಟಿಯಿಂದ ಯಾರಿಗೇ ಆದರೂ ಆರೋಗ್ಯ ಕೆಟ್ಟಾಗ ತಕ್ಷಣ ಹತ್ತಿರದಲ್ಲೇ ಸೌಲಭ್ಯ ಸಿಗ್ತಕ್ಕಂಥ ಆಸ್ಪತ್ರೆಗಳಿದ್ದರೆ ಅವ್ರಿಗೆ ಭಾಳ ಸಹಾಯ ಆಗುತ್ತೆ. ಆ ರೀತಿಯಲ್ಲಿ ಬೇರೆ ಸಾಕಷ್ಟು ಆಸ್ಪತ್ರೆಗಳಿದ್ದರೂ ಸಹ ಈ ಮಹಾಲಕ್ಷ್ಮೀಪುರಂನಲ್ಲಿ ಡಾಕ್ಟರ್ ಭಾಸ್ಕರ್ ಅವರು ವ್ಯವಸ್ಥಿತವಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ. ಆರೋಗ್ಯವೇ ಭಾಗ್ಯ. ಮನುಷ್ಯನ ಬದುಕು, ಮನುಷ್ಯನ ಜೀವನ ಆರೋಗ್ಯದ ಮೇಲೆ ನಿಂತಿರ್ತದೆ. ಆರೋಗ್ಯ ಒಂದಿದ್ದರೆ ಅವರ ಜೀವನ ಸುಖಮಯವಾಗಿರ್ತದೆ. ಆರೋಗ್ಯ ಒಂದು ಸರಿ ಇಲ್ಲ ಅಂದರೆ ಇಡೀ ಬದುಕು ದುಃಖವಾಗಿ ಇರ್ತದೆ. ಹಾಗೆ ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಈ ದಿನವೂ ಸಹ ಡಾಕ್ಟರ್ ಕೊರತೆಗಳು ಸಾಕಷ್ಟಿದೆ. ಭಾಳ ಹಿಂದೆ ತುಂಬ ಲಿಮಿಟಾಗಿ ಕಾಲೇಜುಗಳಿದ್ದು, ಮೆಡಿಕಲ್ ಕಾಲೇಜುಗಳು, ಆವಾಗ ಡಾಕ್ಟರ್ಗಳ ಕೊರತೆಗಳಿತ್ತು. ಮತ್ತು ಬರ್ತಾ ಅದರ ಒಂದು ಗಮನವನ್ನು ಇಟ್ಕೊಂಡು ಸರ್ಕಾರ ಹೆಚ್ಚಿನ ಮೆಡಿಕಲ್ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಹೆಚ್ಚಿನ ಡಾಕ್ಟರ್ಗಳು ಇರಬೇಕು, ಜನಗಳಿಗೆ ಸುಲಭವಾಗಿ ಚಿಕಿತ್ಸೆ ಸಿಗಬೇಕು. ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣಗಳಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆ ಉತ್ತಮವಾದಂಥ ಡಾಕ್ಟರ್ಗಳ ಒಂದು ಸೌಲಭ್ಯ ಸಿಗಬೇಕು ಅನ್ನುವಂಥ ರೀತಿಯಲ್ಲಿ ಎಲ್ಲ ಕಡೆ ಸುಸಜ್ಜಿತವಾದಂಥ ಆಸ್ಪತ್ರೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಹಾಗೆ ಇಲ್ಲೂ ಸಹ ಭಾಸ್ಕರ್ ಅವರು ಭಾಳ ಚೆನ್ನಾಗಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿ ಈ ಭಾಗದ ಜನರಿಗೆ ಅನುಕೂಲವನ್ನು ಕಲ್ಪಿಸ್ತಾ ಇದ್ದಾರೆ. ಅವರು ಹೆಚ್ಚಿನ ಡಾಕ್ಟರ್ ಅಂತಂದರೆ ದೇವರು ಅಂತಾರೆ. ಎಲ್ಲರ ನೋವನ್ನು, ಎಲ್ಲರ ಕಷ್ಟವನ್ನು, ಎಲ್ಲರ ದುಃಖವನ್ನು ಹೋಗಲಾಡಿಸ್ತಕ್ಕಂಥವರೇ ಡಾಕ್ಟರ್ಗಳು. ಅವರ ಡಾಕ್ಟರ್ ಶ್ರಮ ತುಂಬ ಇರ್ತದೆ. ಅವರು ಯಾವಾಗ ವಿಶ್ರಾಂತಿ ಇರಲ್ಲ. ದಿನದ 24 ಗಂಟೆ ಸಮಯ ಅವರು ದುಡಿಮೆ, ಅವರ ಕರ್ತವ್ಯ, ಅವರ ಸೇವೆ ಭಾಳ ಮುಖ್ಯವಾಗಿರ್ತದೆ. ಹಾಗೆ ಈ ದಿನ ಈ ಡಾಕ್ಟರ್ ಭಾಸ್ಕರ್ ಮತ್ತು ಡಾಕ್ಟರ್ ವಿನಯ್ ಅವರ ಎಲ್ಲ ಗ್ರೂಪು ಸಾರ್ವಜನಿಕವಾಗಿ ಉತ್ತಮವಾದಂಥ ಸೇವೆಯನ್ನು ಕೊಟ್ಟು ಎಲ್ಲರ ಆರೋಗ್ಯವನ್ನು ರಕ್ಷಣೆ ಮಾಡಲಿ ಅಂತ ಹೇಳಿ ದೇವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ಹಾರೈಸ್ತೀನಿ.